ಓಂ ಪ್ರಿಯಾಂಗುಲಿಕಭಾಸಂ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತೋ ತಂ ಬುಧಂ ಪ್ರಣಮಾಮ್ಯಹಂ. ಓಂ ಭೂಂ ಬುಧಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರೂಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕೊನೆಯ ನಕ್ಷತ್ರವಾಗಿರ್ತಕ್ಕಂಥ ರೇವತಿ ನಕ್ಷತ್ರದವರ ಯಾವ ದೋಷ ಕಾಡ್ತಕ್ಕಂಥದ್ದಿರುತ್ತೆ, ಇವರ ಗುಣಧರ್ಮ ಹೇಗಿರ್ತಕ್ಕಂಥದ್ದಿರುತ್ತೆ, ರೇವತಿ ನಕ್ಷತ್ರದವರ ಸ್ವಭಾವತಃ ಹೇಗಿರ್ತಕ್ಕಂಥದ್ದಿರುತ್ತೆ, ಮಿಸ್ಟ್ರೀಸ್ ಆಫ್ ರೇವತಿ ನಕ್ಷತ್ರ. ನಿಜವಾಗ್ಲೂ ರೇವತಿ ನಕ್ಷತ್ರ ನೋಡಿ, ಕೊನೆಯ ನಕ್ಷತ್ರ ಗುರುವಿನ ಅಂಶದಲ್ಲಿ ಬರ್ತಕ್ಕಂಥದ್ದಿರುತ್ತೆ, ಬುಧನ ಅಂಶದಲ್ಲಿ ಬರ್ತಕ್ಕಂಥದ್ದಿರುತ್ತೆ. ಗುರು ಮತ್ತು ಬುಧನ ಸಂಗಮ ನಿಜವಾಗ್ಲೂ ಇಟ್ಸ್ ಎ ವೆರಿ ವೆರಿ ಟ್ರಮಂಡಸ್ ಪರ್ಸನಾಲಿಟಿ ಅಂತ ಕೂಡ ಕರೆದ್ವಿ. ಈ ರೇವತಿ ನಕ್ಷತ್ರದವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುಣನೂ ಗೊತ್ತು, ಹಾಗೆ ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತು. ಬುದ್ಧಿಯ ಹಾಗೆ ಜ್ಞಾನದ ಸಾಂಕೇತಿಕವಾಗಿರ್ತಕ್ಕಂಥ ಇವರಿಗೆ ಯಾವ ಒಂದು ದೋಷ ಕಾಡ್ತಕ್ಕಂಥದ್ದಿರುತ್ತೆ, ಪರಿಹಾರಗಳಾದರೂ ಏನು, ಎಲ್ಲವನ್ನ ತಿಳ್ಕೊಳ್ತಕ್ಕಂಥ ಕೆಲಸ ನೋಡೋಣ. ರೇವತಿ ನಕ್ಷತ್ರ ಗಣ ದೇವಗಣ ಅಂತ ನೋಡಿದ್ವಿ. ಗುಣ ಸಾತ್ವಿಕವಾಗಿರ್ತಕ್ಕಂಥ ಗುಣ, ವರ್ಣ ಶೂದ್ರ ವರ್ಣ ಇರ್ತಕ್ಕಂಥದ್ದು, ಪಂಚಭೂತ ಮಹಾತತ್ವದಲ್ಲಿ ಇವ್ರದ್ದು ಕೂಡ ಆಕಾಶ ತತ್ವ ಇರ್ತಕ್ಕಂಥದ್ದು ಇರುತ್ತೆ. ತ್ರಿಮೂರ್ತಿ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ದಿಕ್ಕು ಪೂರ್ವ ದಿಕ್ಕನ್ನು ಆಡಳಿತ ಮಾಡುತ್ತೆ. ಗೋತ್ರ ಕ್ರತು ಗೋತ್ರ ಇರ್ತಕ್ಕಂಥದ್ದು, ಯೋನಿ ಗಜ ಯೋನಿ ಇರ್ತಕ್ಕಂಥದ್ದು, ನಾಡಿ ಅಂತ್ಯ ನಾಡಿ. 1ನೇ ಪಾದದಲ್ಲಿ ತಾವು ಹುಟ್ಟಿದ್ದೀರಿ, ಧೇ ಅಂತಕ್ಕಂಥದ್ದು ಇರುತ್ತೆ. 2ನೇ ಪಾದದಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ದೋ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ. 3ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಾ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ನೋಡ್ತೀವಿ. 4ನೇ ಪಾದದಲ್ಲಿ ತಾವು ಹುಟ್ಟಿದ್ರಿಂದ ಚೀಯಿಂದ ಪ್ರಾರಂಭ. ಅದೇ 1ನೇ ಪಾದ ರೇವತಿ ನಕ್ಷತ್ರ ನವಾಂಶ ಬರ್ತಕ್ಕಂಥದ್ದು ಧನುರ್ನವಾಂಶ ಅಂತ ನೋಡಿದ್ವಿ. 2ನೇ ಪಾದ ಮಕರ ನವಾಂಶ, 3ನೇ ಪಾದ ಕುಂಭ ನವಾಂಶ ಇರ್ತಕ್ಕಂಥದ್ದು, 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೀನ ನವಾಂಶ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ನೋಡಿ ಸ್ನೇಹಿತರೆ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಧಾರ್ಮಿಕ ಗುಣ ಅಂತ ನಾನು ಈಗಾಗಲೇ ಹೇಳಿದೆ. ತುಂಬ ಸೌಮ್ಯ ಸ್ವಭಾವದವರು ತಹ ಎಲ್ಲವನ್ನ ಗೊತ್ತಿದೆ. ಒಂದೇ ಒಂದು ವಿಚಾರ ತಿಳ್ಕೊಳ್ಳಿ, ರೇವತಿ ನಕ್ಷತ್ರದವ್ರನ್ನ ಅನಲೈಸ್ ಮಾಡೋದು ನೀವು ಕಷ್ಟ. ಎಲ್ಲ ಗೊತ್ತಿರತಕ್ಕಂಥದ್ದು ಇರುತ್ತೆ, ತುಂಬ ಜಾಸ್ತಿ ಬುದ್ಧಿವಂತರು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಮನೆಯ ವಿಚಾರದಲ್ಲಿ ಖಂಡಿತ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಲೆಕ್ಕಾಚಾರದ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತಕ್ಕಂಥದ್ದು ಇವರಿಗೆ ಮೂಲತಃ ಗೊತ್ತಿರ್ತಕ್ಕಂಥದ್ದು ಇರುತ್ತೆ. ಅತಿಯಾಗಿರ್ತಕ್ಕಂಥ ಬುದ್ಧಿವಂತಿಕೆ ಇವರಿಗೆ ಕೆಲವೊಂದು ಬಾರಿ ಮುಳ್ಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೆಗ್ಲಿಜಿಯನ್ಸಿ ಕಾಡ್ತಕ್ಕಂಥದ್ದು ಈ ರೇವತಿ ನಕ್ಷತ್ರದವರ ಗುಣಧರ್ಮ ಅಂತ ನೋಡಿದ್ವಿ. ಸ್ವಲ್ಪ ಸೋಂಬೇರಿತನ ಸಹಿತವಾಗಿ ಕಾಡ್ತಕ್ಕಂಥದ್ದು ಇರುತ್ತೆ. ಕೇಂದ್ರಾಧಿಪತಿ ದೋಷ ಅಂತ ಕೆಲವೊಂದು ಸತಿ ನಾವು ನೋಡ್ತೀವಿ. ಇಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಾದರೂ ಏನು ಗೊತ್ತಾ, ಅವ್ರದ್ದು ಏನಿದ್ರು ಕೊಡೋದಷ್ಟೇ, ಸುಮ್ಮನೆ ಕೊಡ್ತಾ ಇರೋದಷ್ಟೇ. ಅವ್ರದ್ದು ರೇವತಿ ನಕ್ಷತ್ರದವ್ರದ್ದು ವಾಪಸ್ ಕೇಳೋ ಪ್ರವೃತ್ತಿಯವ್ರು ಅಲ್ವೇ ಅಲ್ಲ. ಏನಾದರೂ ಕಷ್ಟ ಅಂತ ಯಾರನ್ನ ಬಂದರೆ ತಗೊಳ್ರಿ ಅಂತ ಕೊಡ್ತಕ್ಕಂಥದ್ದು ಇರುತ್ತೆ. ಏನೋ ನಮ್ಮ ಮನೇಲಿ ಈ ಥರ ವಸ್ತು ಇದೆಯಪ್ಪ ತಗೊಂಡೋಗಿ, ಆದರೆ ಕೇಳ್ತಕ್ಕಂಥ ಮನೋಧರ್ಮದವರಲ್ಲ. ನೋಡ್ಕೊಳ್ಳಿ ಇದನ್ನು. ಯಾರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಮಟ್ಟಿಗೆ ಈ ಒಂದು ತತ್ವ ಜಾಸ್ತಿ ಕಾಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಧಾರ್ಮಿಕವಾಗಿರ್ತಕ್ಕಂಥದ್ದು ಯಾರಿಗಾದ್ರೂ ಸಹಾಯ ಮಾಡೋದಷ್ಟೇ ಇವರ ಕರ್ತವ್ಯ ಆಗ್ತಕ್ಕಂಥದ್ದು ಇರುತ್ತೆ. ನೋಡಿ, ಆ 1ನೇ ಪಾದ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಧನುರ್ನವಾಂಶ ಇರ್ತಕ್ಕಂಥದ್ದು ಇರುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. 2ನೇ ಪಾದದಲ್ಲಿ ಎಲ್ಲ ಲಾಭವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. 3ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲವನ್ನು ದಾನ ಮಾಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಅದೇ ನಾವು 4ನೇ ಪಾದದಲ್ಲಿ ಸ್ವಲ್ಪ ಸ್ವಾರ್ಥ ಬುದ್ಧಿ ಕೂಡ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಎಲ್ಲ ತತ್ವದ ಗುಣಗಳನ್ನು ನಾವು ಆಧಾರವಾಗಿಟ್ಕೊಳ್ಳೋದಾದರೆ ನೋಡಿ, ಇವರೆಲ್ಲ ಕೂಡ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಹಾನ್ ಬುದ್ಧಿವಂತರು, ಲೆಕ್ಕಾಚಾರದ ಗುಣ ಎಲ್ಲ ಎಕ್ಸೆಟ್ರಾ ಎಲ್ಲದೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಯಾರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸೌಮ್ಯ ಸ್ವಭಾವತಃ ತುಂಬ ಮುಗ್ಧರು ಕೂಡ, ತುಂಬಾ ಮುಗ್ಧರು. ಅಷ್ಟೇ ಕೋಪ ಬಂದರೆ ಯಾರು ತಡೆಯೋಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಮಾತು ಭಾಳ ಸ್ವೀಟಾಗಿರ್ತಕ್ಕಂಥ ಮಾತುಗಳು ಕೂಡ ರೇವತಿ ನಕ್ಷತ್ರದವ್ರಿಗೆ ನಾವು ನೋಡ್ತೀವಿ. ಸ್ವಲ್ಪ ಮಟ್ಟಿಗೆ ಈ ಆಸ್ತಿಯ ವಿಚಾರದಲ್ಲಿ ಕೊಂಚ ಸಮಸ್ಯೆಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಆಗ್ತಕ್ಕಂಥದ್ದು ರೇವತಿ ನಕ್ಷತ್ರಕ್ಕೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಈ ಅಣ್ಣ ತಮ್ಮಂದಿರ
ಒಂದು ವಿವಾದದಲ್ಲಿ ಸಿಲುಕ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ವಿಶೇಷವಾಗಿ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರು ಯಾವುದೇ ವಿಚಾರ ಆಗಿರ್ಬೋದು, ತಂಗಿ ಅಕ್ಕ ಅಥವಾ ತಮ್ಮ ಯಾವುದಾದ್ರೂ ವಿಚಾರದಲ್ಲಿ ಸ್ವಲ್ಪ ಅವರ ಒಲವು ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಅವ್ರು ಕಂಡ್ರೆ ಇಷ್ಟ ಇಲ್ಲದಲ್ಲಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ. ಇದು ವಿಶೇಷವಾಗಿ ಕುಜನ ದೋಷದಿಂದ ಬರ್ತಕ್ಕಂಥ ಸಮಸ್ಯೆ ಅಂತ ನೋಡ್ತೀವಿ. ಈಗ ಕುಜದೋಷ ಈ ಥರದ ಸಮಸ್ಯೆಗಳ ದೂರ ಆಗಲಿಕ್ಕೋಸ್ಕರ, ಮದುವೆ ವಿಚಾರದಲ್ಲಿ ಸಮಸ್ಯೆ ದೂರ ಆಗಲಿಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ಆಗಿಂದಾಗೆ ತೊಗರಿ ಬೆಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ. ಓಂ ಅಮ್ಮಂಗಾರಕಾಯ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಆಗಿಂದಾಗೆ ನೀವು ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ. ವಿಶೇಷವಾಗಿರ್ತಕ್ಕಂಥದ್ದು ಕುಜದೋಷ ನಿವಾರಣೆಗೋಸ್ಕರ ಅಮೆಲ್ನಾರ್ ಶ್ರೀ ಮಂಗಲಂ ದೇವಾಲಯ ಅಂತ ನೋಡಿದ್ವಿ. ಅಮೆಲ್ನಾರ್ ಅರ್ಥ ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಊರಸ್ರೇ ಅದು ಕೂಡ ಮಂಗಳಂ ದೇವಾಲಯ ಇರ್ತಕ್ಕಂಥದ್ದು. ಅಲ್ಲಿ ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಮಹಾರಾಷ್ಟ್ರ ಅದಲ್ಲಿರ್ತಕ್ಕಂಥ ಅಮೆಲ್ನಾರ್ ಅಂತ ಆ ಊರಿನ ಒಂದು ದೇವಸ್ಥಾನ. ಗೂಗಲಲ್ಲಿ ಸರ್ಚ್ ಮಾಡಿ ಸಿಗ್ತಕ್ಕಂಥದ್ದು ಇರುತ್ತೆ. ಅಲ್ಲಿ ಹೋಗಿ ದೋಷ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ. ವರ್ಷಕ್ಕೆ ಒಂದು ಸತಿ ನೀವು ಭೇಟಿ ಮಾಡೋದ್ರಿಂದಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಕ್ಬಿಡುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ತತ್ವ. ಖಂಡಿತವಾಗಿ ಇಲ್ಲಿಗೆ ನಮ್ಮ ನಕ್ಷತ್ರ ಎಪಿಸೋಡ್ ಮುಗಿಯುತ್ತೆ. ಮುಂದಿನ ದಿನಮಾನಗಳು ನಿಮಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳಿಗೆ, ಪ್ರತಿಯೊಬ್ಬ ರಾಶಿಯವರಿಗೆ ಯಾವ್ಯಾವ ವಿಚಾರಗಳಿರ್ತಕ್ಕಂಥದ್ದಿರುತ್ತೆ, ಯಾರು ಯಾವ ಒಂದು ಸಮಸ್ಯೆಯಿಂದ ಬಳಲ್ತಕ್ಕಂಥದ್ದಿರುತ್ತೆ, ಯಾರಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ, ಪ್ರತಿಯೊಂದನ್ನು ಆಗಿಂದಾಗೆ ತಿಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ. ಖಂಡಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅನೇಕ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಾನೆ. ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಅದರಲ್ಲೂ ಕೂಡ ನಮ್ಮ ಚಾನಲ್ಲು ಖಂಡಿತ ಅತ್ಯಂತ ಶುಭ್ರ, ಹಾಗೆ ಅತ್ಯಂತ ಸಜ್ಜನಿಕೆ, ಹಾಗೆ ಅತ್ಯಂತವಾಗಿ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ನಮ್ಮ ಚಾನಲ್ ಪ್ರಿಯಾರಿಟಿ. ಯಾವುದೇ ದೋಷ ಪರಿಹಾರಕ್ಕೆ ಪೂಜೆಗಳಿಲ್ಲ, ಯಾವುದೇ ಸಮಸ್ಯೆಗಳಿಗೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಕೊಡ್ತಾ ಇದ್ದೇವೆ. ನಿಜವಾಗ್ಲೂ ನಿಮ್ಮ ಜಾತಕದಲ್ಲಿ ಯಾರ್ಯಾರು ನಮ್ಮ ಖಂಡಿತ ನೀವು ಮೆಸೇಜ್ ಮಾಡ್ಬೋದು, ಅಡ್ಡಿಯಾಗಿ ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಕೊಡ್ತಾ ಇದ್ದೇನೆ. ನಿಮಗೆ ಅದರಿಂದ ಕೆಲಸ ಆಗಿದೆ ಅಂತ ಬೇಕಾದಷ್ಟು ಜನ ಹೇಳ್ತೀರಿ. ಅದನ್ನು ಮೆಸೇಜ್ ಮೂಲಕ ತಿಳಿಸಿ. ಕೆಟ್ಟದ್ದನ್ನು ಆಗಲಿ ಒಳ್ಳೆಯದೇ ಆಗಲಿ ನಥಿಂಗ್ ಟು ವರಿ, ಯಾವುದೇ ಆದಂಥ ಮನಸ್ಥಿತಿಯನ್ನು ಇಟ್ಕೋಬೇಡಿ. ನಮ್ಮ ಚಾನಲ್ ಪಾರದರ್ಶಕವಾಗಿರುತ್ತೆ. ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತಕ್ಕಂಥ ಕೆಲಸ ಮಾಡ್ತೇನೆ. ನಿಮ್ಮ ಒಂದು ಸಪೋರ್ಟ್ ಬಹಳ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಪರಮಾತ್ಮ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು.